ಎಜೆ ನ್ಯೂಸ್ಗೆ ಸ್ವಾಗತ. ಸೋಮವಾರ ದಿನಾಂಕ 18 ಮೇರಂದು ಮಧ್ಯಾಹ್ನ 1 ಗಂಟೆಗೆ ಹುಕ್ಕೇರಿ ತಾಲೂಕಿನ ನಿಡಸೋಶಿ ಗ್ರಾಮದಲ್ಲಿ ಹರಳೆಯ ಸಮಾಜಕ್ಕೆ 3 ಲಕ್ಷ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣ ಮತ್ತು ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ 5 ಲಕ್ಷ ಅನುದಾನದಲ್ಲಿ ಹುಕ್ಕೇರಿಯ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಅವರಿಂದ ಭೂಮಿ ಪೂಜೆ ನೆರವೇರಿಸಲಾಗಿದೆ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ನಿಡಸೋಶಿ ಗ್ರಾಮದಲ್ಲಿ 2 ಸಮಾಜದ ಗುಡಿಗಳ ಕೆಲಸಗಳನ್ನು ಕೈಯಲ್ಲಿ ತೊಗೊಂಡಿದ್ವಿ. ಅದರ ಮುಖ್ಯವಾಗಿ ನಮ್ಮ ಹರಳಿ ಸಮಾಜದ ಏನು ಗುಡಿ ಸಮುದಾಯ ಭವನ ದುರಸ್ತಿಗೊಂಡಿತ್ತು, ಅದನ್ನ ರಿಪೇರ್ ವರ್ಕ್ ಅಲ್ಲ ಬಿಚ್ಚಿ ಕಟ್ಟಕ್ಕೆ 3 ಲಕ್ಷ ಅನುದಾನ ನನ್ನ MLA ಫಂಡದಲ್ಲಿ. ಅದರ ಜೊತೆಗೆ ಕಾಡಸಿದ್ದೇಶ್ವರ ಗುಡಿ ನಿರ್ಮಾಣಗೊಳ್ಳಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಇವತ್ತು ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲ ಗ್ರಾಮಸ್ಥರು ಎಲ್ಲ ಊರಿನ ಹಿರಿಯರು ಕೂಡಿ ಈ ಕೆಲಸನ ಮುನ್ನಿತ್ತು ಒಳ್ಳೆ ರೀತಿಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಈ ವೇಳೆ ನಿಡಸೋಶಿ ಗ್ರಾಮದ ಹಿರಿಯರು ಆಗಿರುವಂತಹ ದುಂಡಪ್ಪ ಹೇತೂರಿ, ಉಮೇಶ್ ಪಾಟೀಲ್, ಸುಭಾಷ್ ಪಾಟೀಲ್, ಸುನಿಲ ತಾನೋಡಿ, ನಿವೃತ್ತ ಶಿಕ್ಷಕ ಮಾರುತಿ ಪಾಂಡವ, ಶ್ರೀನಾಥ್ ಪಾಂಡವ, ಗಣಪತಿ ಪಾಂಡವ, ಶೈಲೇಂದ್ರ ಪಾಂಡವ, ಪೂಜಾ ಪಾಂಡವ ಸೇರಿ ಊರಿನ ಯುವಕರು ಹಿರಿಯರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜೆ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.